ಕಿಶನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಂಕಿತಾ. ಎಸ್, ಕನ್ನಡಿಗ ಕಿಶನ್ ಅಂದ ತಕ್ಷಣ ನೀವೆಲ್ಲ ಗೆಸ್ ಮಾಡಿರ್ಬೋದು. ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ TV5 ವಾಹಿನಿಯ 1 ವರ್ಷದ ಸಂಭ್ರಮದಲ್ಲಿ ಯಾವ ವಿಶೇಷ ಅತಿಥಿ ಇದ್ದಾರೆ ಅಂತ. ಇವರು ನಮ್ಮ ಕನ್ನಡಿಗ ಅಂತ ಹೇಳೋದಕ್ಕೆ ನಮಗೆ ನಿಜಕ್ಕೂ ಹೆಮ್ಮೆ ಆಗತ್ತೆ. ಕನ್ನಡಿಗರಾಗಿ ಸಾಕಷ್ಟು ಒಂದು ಡಾನ್ಸ್ನಲ್ಲಿ ಟ್ಯಾಲೆಂಟೆಡ್ ಪರ್ಸನಾಲಿಟಿ, ನ್ಯಾಷನಲ್ ಲೆವೆಲ್ ಅಲ್ಲಿ ಹೆಸರು ಮಾಡಿರುವಂತ ಪರ್ಸನಾಲಿಟಿ, ನನ್ ಅದರ್ ದನ್ ಕಿಶನ್ ನಮ್ಮ ಜೊತೆ ಇದ್ದಾರೆ. ಡಾನ್ಸ್ ದಿವಾನೆ ಖ್ಯಾತಿಯ ಕಿಶನ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್ ಕಿಶನ್, ಹಾಗೆ ಡಾನ್ಸ್ ದಿವಾನೆ ಸೆಕೆಂಡ್ ಜನರೇಷನ್ ವಿನ್ನರ್ ನೀವು. ಸೊ ಕಂಗ್ರ್ಯಾಚುಲೇಷನ್ಸ್ ನಮ್ಮ TV5 ವಾಹಿನಿಯ ಪರವಾಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾನು ಈಗಾಗಲೇ ಹೇಳಿದ ಹಾಗೆ ಕನ್ನಡದ ಪ್ರತಿಭೆ ಅಂತ ಒಂದು ಅದ್ಭುತವಾದಂಥ ವೇದಿಕೆಗೆ ಹೋಗಿ ನಮ್ಮ ಹೆಮ್ಮೆ ನೀವು ಕರ್ನಾಟಕದ ಹೆಸರನ್ನ ಅಲ್ಲಿ ಉಳಿಸುವಂತ ಪ್ರಯತ್ನ ಮಾಡಿದ್ರೆ. ಫಸ್ಟ್ ಆಫ್ ಆಲ್ ಆ ವಿನ್ನರ್ ಅಂತ ಅನೌನ್ಸ್ ಮಾಡಿದಾಗ ಆ ಫೀಲಿಂಗ್ ಹೆಂಗಿತ್ತು? ತುಂಬಾ ಖುಷಿಯಾಗಿತ್ತು, ಯಾಕಂದರೆ ನಾನು ಅಂದ್ಕೊಂಡಿರಲಿಲ್ಲ ಅಷ್ಟು ದೂರ ಹೋಗ್ತೀನಿ ಅಂತ. ಯಾವಾಗಲೂ ಒಂದು ಆಸೆ ಇತ್ತು ಆ ಥರ ಒಂದು ಪ್ಲ್ಯಾಟ್ಫಾರ್ಮ್ ಮೇಲೆ ಪರ್ಫಾರ್ಮ್ ಮಾಡಬೇಕಂತ. ಸೊ ಅವ್ರು ವಿನ್ನರ್ ಅಂತ ಅನೌನ್ಸ್ ಮಾಡಿದಾಗ ನನಗೆ ಆಗಿದ್ದು ಖುಷಿನೇ ಬೇರೆ. ಯಾಕಂದರೆ ಸೌತ್ ಇಂಡಿಯಾದಿಂದ ಅಷ್ಟೊಂದು ಜನ ನಾರ್ತಲ್ಲಿ ಎಕ್ಸೆಪ್ಟ್ ಮಾಡಲ್ಲ. ಆ್ಯಕ್ಚುಲಿ ಈ ಶೋ ಅಲ್ಲಿ ನನಗೆ ತುಂಬ ಎಕ್ಸೆಪ್ಟೆನ್ಸ್ ಸಿಕ್ಕಿದೆ. ಕರ್ನಾಟಕದಿಂದನೂ ಅಥವಾ ಯಾವುದೇ ಊರಿಗೆ ಹೋದ್ರೂ ನಂಗೆ ತುಂಬ ಎಕ್ಸೆಪ್ಟ್ ಮಾಡಿದ್ದಾರೆ. ಸೊ ಅದು ನಂಗೆ ತುಂಬ ಸಂತೋಷ ಆಗಿತ್ತು. ವಿನ್ನರ್ ಅಂತ ಅನೌನ್ಸ್ ಆದಾಗ ನನಗೆ ಇದ್ದಿದ್ದು ಸಂತೋಷ ಹೇಗೆ ಹೇಳಬೇಕಂತಲೇ ಅಂದ್ಕೊಂಡಿಲ್ಲ. ಯಾಕಂದರೆ ನನ್ನ ತಂದೆ ಇದ್ದರು ಅಲ್ಲಿ. ಸೊ ನಾನು ಫಸ್ಟ್ ಮಾಡಿದ್ದೆ ಅವ್ರನ್ನ ಹೋಗಿ ತಪ್ಕೊಂಡಿದ್ದು. ಕನ್ನಡಿಗ ಅಂತ ನಾನು ಹೇಳಿದೆ. ಕರ್ನಾಟಕದ ಮಲೆನಾಡು ಭಾಗದವರು ಕಿಶನ್, ಚಿಕ್ಕಮಗಳೂರು ನಿಮ್ಮದು. ಊರಿನ ಬಗ್ಗೆ ಏನಾದರೂ ಮೆಮೊರೀಸ್ ಇದೆಯಾ? ನೀವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲಿ, ಏನು ಅಂತ? ನಾನು ಹುಟ್ಟಿದ್ದು ಬೆಂಗಳೂರಲ್ಲೇ, ಬಟ್ ಮೋಸ್ಟ್ಲಿ ಬೆಳೆದಿದ್ದು ಊರಲ್ಲಿ. ಮತ್ತು ಇಲ್ಲಿ ಒಂದು ಚಿಕ್ಕ ಊರು ಚಿಕ್ಕಮಂಗ್ಳೂರಲ್ಲಿ, ಬಿಳಿಗ್ಲಿ ಅಂತ ನಮ್ಮ ಊರ ಹೆಸರು, ಹಿರಾಬೈಲ್ ಹತ್ರ. ಸೊ ಅಲ್ಲಿ ನನ್ನ ತಂದೆ ಇವತ್ತಿಗೂ ಅಲ್ಲೇ ಇರೋದು. ಸೊ ನಾನು ಅವ್ರನ್ನ ನೋಡಬೇಕು ಅಂದ್ರೂ ನಾನು ಊರಿಗೆ ಹೋಗೇ ನೋಡಬೇಕು. ಯಾವತ್ತೂ ಅವರು ಬೆಂಗಳೂರಿಗೆ ಬರೋದು ತುಂಬ ಕಮ್ಮಿ. ಸೊ ಅಂಥ ಒಂದು ಚಿಕ್ಕೂರಿಂದ ಹೋಗಿ ಬಾಂಬೆಗೆ ಹೋಗಿ 5,000 ಜೊತೆ ಆಡಿಷನ್ ಕೊಟ್ಟು ಜನ್ರೇಷನ್ 2 ಅಲ್ಲಿ ವಿನ್ನರ್ ಆಗಿದ್ದು ತುಂಬಾ ಸಂತೋಷ ಅನ್ಬೋದು. ನಾನು ಅಂದ್ಕೊಂಡಿರಲಿಲ್ಲ ಅಷ್ಟು ದೂರ ಹೋಗ್ತೀನಿ ಅಂತ, ಬಟ್ ತುಂಬ ಶ್ರಮ ಪಟ್ಟಿದ್ದೀನಿ. ಸೊ ಸಂತೋಷ ಆಗುತ್ತೆ ಆ ಥರ ರಿಸಲ್ಟ್ ಕೇಳಿದಾಗ, ತುಂಬಾ ಸಂತೋಷ ಆಗುತ್ತೆ. ಓಕೆ, ಆ ಶ್ರಮಕ್ಕೆ ಸಿಕ್ಕಿರೋ ಪ್ರತಿಫಲ ಅಂತ ಹೇಳಿ? ಶ್ರಮಕ್ಕಿಂತ ಐ ಥಿಂಕ್ ಜನರಿನ ಪ್ರೀತಿ. ಯಾಕಂದರೆ ಶ್ರಮ ಜೊತೆಗೆ ವೋಟ್ಸು ತುಂಬ ಕೌಂಟ್ ಆಗ್ತಿತ್ತು ಈ ಶೋ ಅಲ್ಲಿ. ಅದರಲ್ಲೂ ಬೇರೆ ಕಂಟೆಸ್ಟೆಂಟ್ಸ್ ಎಲ್ಲ ನಾರ್ತಿಂದ. ಸೊ ಅಲ್ಲಿ ಆ ಚಾನೆಲ್ನ ತುಂಬ ವ್ಯೂ ಮಾಡ್ತಾರೆ, ಹಿಂದಿ ಚಾನೆಲ್ಸ್ನ ತುಂಬ ವ್ಯೂ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ನಾವು ಯಾವತ್ತೂ ಕನ್ನಡ ಚಾನೆಲ್ ನೋಡ್ತೀವಿ. ಸೊ ನನಗೆ ಯಾವತ್ತೂ ಒಂದು ಭಯ ಇತ್ತು, ಕರ್ನಾಟಕದ ಜನ ಅಷ್ಟೊಂದು ವೋಟ್ ಸಿಕ್ಕಲ್ಲ ಅಥವಾ. ಸೊ ನನಗೆ ಆ ಸಪೋರ್ಟ್ ತುಂಬಾ ಸಿಕ್ಕಿದೆ ಜನರಿಂದ. ಸೊ ಅದು ತುಂಬಾ ಸಂತೋಷ. ಇವತ್ತಿಗೂ ಅವರಿಂದ ನಾನು ಗೆದ್ದಿದ್ದೀನಿ ಅಂತ ಹೇಳೋಕ್ಕೆ ಸಂಕೋಚನೇ ಇಲ್ಲ. ಸೊ ತುಂಬ ಸಂತೋಷ ಆಗುತ್ತೆ. ಓಕೆ, ನಮ್ಮಿಬ್ರದ್ದು ಒಂದು ಕಾಮನ್ ಫ್ಯಾಕ್ಟರ್ ಇದೆ, ಏನು ಗೊತ್ತಾ? ನಾವಿಬ್ರು ಒಂದೇ ಊರಿಂದ. ಎಸ್, ನಂದು ಚಿಕ್ಕಮಗಳೂರು. ಹಾಗೆ ಈ ಡಾನ್ಸ್ ಜರ್ನಿ ಶುರುವಾಗಿದ್ದು ಹೇಗೆ? ಅಂದರೆ ಕಿಶನ್ ಅಮ್ಮಗೆ ತುಂಬ ಆಸೆ ಇತ್ತಾ ಡಾನ್ಸರ್ ಆಗಬೇಕು ಮಗ ಅಂತ, ಅಥವಾ ಪೇರೆಂಟ್ಸ್ ಸಪೋರ್ಟ್ ಯಾವ ರೀತಿ ಇತ್ತು? ಬಿಕಾಸ್ ಡಾನ್ಸ್ ತುಂಬ ಜನ ಕಲಿತಾರೆ ಈ ದಿನಗಳಲ್ಲಿ, ಆದರೆ ಆ ಒಂದು ಸ್ಟೇಜ್ ರೀಚ್ ಆಗಿ ಅಲ್ಲಿ ವಿನ್ನರ್ ಆಗೋದಿದೆಯಲ್ಲ ಈ ಕಾಂಪಿಟೇಷನಲ್ಲಿ, ದಟ್ಸ್ ಅ ಗ್ರೇಟ್ ಥಿಂಗ್. ನನ್ನ ಡ್ಯಾನ್ಸ್ ಜರ್ನಿಲಿ ತುಂಬಾ ಕಷ್ಟಗಳಿದ್ವು. ಇನಿಷಿಯಲ್ ಆಗಿ ನಂಗೆ ಡ್ಯಾನ್ಸ್ ಅಂದರೆ ಇಷ್ಟನೇ ಇರಲಿಲ್ಲ. ನಾನು ಚಿಕ್ಕ ಮಗು ಇದ್ದಾಗ ನಾನು ಡ್ಯಾನ್ಸ್ ಮಾಡೋಕ್ಕೆ ಇಷ್ಟ, ಬಟ್ ನನಗೆ ಯಾರಾದರೂ ಹೇಳ್ಕೊಟ್ರೆ ನಂಗೆ ಇಷ್ಟ ಇರ್ತಿರ್ಲಿಲ್ಲ. ಸೊ ನಂಗೆ ಸ್ಕೂಲಿಗೆ ಹೋಗೋಕ್ಕೆ ಇಷ್ಟ ಆಯಿತು, ಡ್ಯಾನ್ಸ್ ಕ್ಲಾಸ್ ಹೋಗೋಕ್ಕೆ ಇಷ್ಟ ಇರ್ತಿಲ್ಲ. ಸೊ ನಮ್ಮಮ್ಮ ಯಾವಾಗಲೂ ಹೊಡೆದು ಬಡ್ದು ಎಲ್ಲ ಹತ್ತು ಕರೆದು ಎಲ್ಲ ಕಳಿಸ್ತಿದ್ರು. ಇನಿಷಿಯಲಾಗಿ ಸ್ವಲ್ಪ ಕಷ್ಟ ಆಯಿತು, ಬಟ್ 1 ಇಯರ್ ಆದಮೇಲೆ ನನಗೆ ಇಷ್ಟ ಆಯಿತು, ಕಲಿಯೋದನ್ನ ಇಷ್ಟ ಆಯಿತು. ಆ್ಯಕ್ಚುಲಿ ಅಮ್ಮ ನಾನು ಪಾರ್ಟಿಲಿ ಡ್ಯಾನ್ಸ್ ಮಾಡೋದು ನೋಡಿ ಇವ್ನು ಮುಂದಕ್ಕೆ ಹೋಗ್ತಾನೆ, ಇವ್ನು ಕಲೀಲಿ ಅಂತ ಡ್ಯಾನ್ಸ್ ಕ್ಲಾಸ್ ಸೇರಿಸಿದ್ದು. ಬಟ್ ನನಗೆ ಇಷ್ಟ ಆದಮೇಲೆ ನಾನು ಅದನ್ನು ಪ್ರತಿ ಸ್ಟೆಪ್ಪಲ್ಲೂ ಮುಂದಕ್ಕೆ ತೊಗೊಂಡಿದ್ದೀನಿ. ಮಧ್ಯದಲ್ಲಿ ನಂಗೆ ತುಂಬ ಕಷ್ಟಗಳಿದ್ವು. ಯಾಕಂದರೆ ನನ್ನ ಬೋತ್ ನೀಸ್ ACL ರೀಕನ್ಸ್ಟ್ರಕ್ಷನ್ಸು. ಸೊ ಅದಕ್ಕೆ 2 years ರಿಕವರಿ ಇತ್ತು. ಅದನ್ನು ಮುಗಿಸ್ಕೊಂಡು ನಾನು ಮತ್ತೆ ಡ್ಯಾನ್ಸ್ ಮಾಡಬಹುದಾ ಅಂತ ಒಂದು ಕ್ವೆಶ್ಚನ್ ಮಾರ್ಕ್ ಇತ್ತು. ಅಥವಾ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಫ್ರೆಂಡ್ಸ್, ನೀನು ಇನ್ನೆಷ್ಟು ಡ್ಯಾನ್ಸ್ ಮಾಡ್ತೀಯ, ಯಾಕೆ ಮಾಡ್ತೀಯ, ನಿನ್ಗೆ ಆಗಲೇ 28 ವರ್ಷ, ಬೇರೆ ಏನಾದರೂ ಮಾಡು, ಮುಂದಕ್ಕೆ ಏನಾದರೂ ಆಗುತ್ತೆ ಅಂತ. ಸೊ ನನ್ಗೆ ಯಾವಾಗಲೂ ಒಂದು ನೆಗೆಟಿವ್ ಥಾಟ್ಸ್ ಎಲ್ಲ ಕಡೆಯಿಂದ ಬರ್ತಿತ್ತು. ಬಿಕಾಸ್ ಇನ್ನೂ ಕೂಡ ಅದೊಂದಿರುತ್ತೆ, ಡಾನ್ಸ್, ಹಾಡು ಅಥವಾ ಇದನ್ನೆಲ್ಲ ಕೋ ಕರಿಕ್ಯುಲರ್, ಅದು ಕರೆಕ್ಟ್, ಒಂದು ಮೇನ್ ಕರಿಯರ್ ಅಂತ ತಗೊಳ್ಳೋದಕ್ಕೆ ಜನ ಮೋಸ್ಟ್ಲಿ. ನಾನು ಈ ಬೆಂಗಳೂರಿಂದ ಇರೋದ್ರಿಂದ ನಾನು ಡ್ಯಾನ್ಸ್ ಕ್ಲಾಸಸ್ ತೊಗೊತೀನಿ. ಸೊ ನಾನು ಆ್ಯಕ್ಚುಲಿ ಮೆಂಟಾಲಿಟಿ ನೋಡಿದಾಗ ಡ್ಯಾನ್ಸ್ ಯಾಕೆ ಮಾಡ್ತೀಯ, ಓದು ಅಂತಾರೆ. ಸೊ ನಮ್ಮ ಕಡೆ ಸ್ವಲ್ಪ
ಎಜುಕೇಷನ್ ಮೇಲೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ನನಗೆ ತುಂಬ ಪ್ರೆಷರ್ ಇತ್ತು. ಈ ಆಡಿಷನ್ ನನಗೆ ಹೇಗಾಯಿತು ಅಂತಲೇ ಗೊತ್ತಿಲ್ಲ. ಐ ಥಿಂಕ್ ಇಟ್ಸ್ ಜಸ್ಟ್ ಗಾಡ್ಸ್ ಗಿಫ್ಟ್ ಅಂತಲೇ ಹೇಳ್ಬೋದು. ಇನ್ನು ಡಾನ್ಸ್ ದಿವಾನೆ ಒಂದು ಆ ಕಾರ್ಯಕ್ರಮದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ನೀವು. ಭಾರತಿ ಅವರು ಆ್ಯಂಕರ್ ನಿಮ್ಮ ಕಾಲೆಳೆಯೋದಾಗಿರ್ಬೋದು, ಅಥವಾ ಮಾಧುರಿ ದೀಕ್ಷಿತ್ ಅವ್ರಿಗೂ ಕೂಡ ನೀವು ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ಅಂಥ ಅಂದರೆ ಅವ್ರನ್ನೆಲ್ಲ ನಾವು ಟಿ ವಿಲಿ ನೋಡೋದಾಗಿರ್ಬೋದು, ಅಥವಾ ಪ್ರತಿಯೊಬ್ಬರು ಎಷ್ಟೋ ಫಾಲೋ ಮಾಡ್ತಾರೆ ಅವರ ಕೆಲವೊಂದು ಗುಣಗಳಾಗಿರ್ಬೋದು, ಅಥವಾ ಅವ್ರ ಟ್ಯಾಲೆಂಟ್ ಫಾಲೋ ಮಾಡೋದು, ಇನ್ಸ್ಪಿರೇಷನ್ ಆಗಿ ತಗೊಳ್ಳೋದು. ಸೊ ನಿಮಗೆ ಅವರೇ ಸ್ಟ್ರೇಟ್ ಆಗಿ ಗೈಡ್ ಮಾಡೋದಕ್ಕೆ ಸಿಕ್ಕಂತ ಒಂದು ಅವಕಾಶ ಹೆಂಗಿತ್ತು ಆ ಎಕ್ಸ್ಪೀರಿಯನ್ಸ್ ಅಂತ? ಆ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಯಾಕಂದರೆ ಪ್ರತಿ ವಾರ ಯಾರಾದರೂ ಸ್ಟಾರ್ ಬಂದಾಗ ನನಗೆ ಯಾವಾಗಲೂ ಒಂದು ಆಸೆ ಇತ್ತು ಸ್ಟಾರ್ಸ್ ಜೊತೆ ಪರ್ಫಾರ್ಮ್ ಮಾಡಬೇಕು ಅಂತ. ಅವ್ರು ಯಾವತ್ತೂ ನನಗೆ ಇಲ್ಲ ಅಂತಲೇ ಹೇಳಲಿಲ್ಲ. ನಾನು ಹೇಳೋಕ್ಕಿಂತ ಕೆಲವೊಂದು ಆರ್ಟಿಸ್ಟ್ ನಾನು ಹೇಳೋಕ್ಕಿಂತ ಮುಂಚೆನೇ ನನ್ನ ಪರ್ಫಾರ್ಮೆನ್ಸ್ ನೋಡಿ ಆ ಸಂತೋಷದಿಂದನೇ ಬಂದಿದ್ದಾರೆ. ಸೊ ನನಗೆ ಸಂತೋಷ ಆಗ್ತಿದ್ದು ನನ್ನ ಪರ್ಫಾರ್ಮೆನ್ಸಿಂದ ಅವರು ಒಂದು ಸ್ಮೈಲ್ ಮಾಡ್ತಿದ್ದು, ಅಥವಾ ಅವ್ರ ಕಮೆಂಟ್ಸ್ ಯಾವತ್ತೂ ನಂಗೆ ನೆಗೆಟಿವ್ ಕಮೆಂಟ್ಸ್ ಬಂದಿಲ್ಲ, ಅಥವಾ ನೀನು ಇವತ್ತು ವೀಕಾಗಿ ಕಾಣ್ತಿದ್ಯಾ ಅಂತ ಸ್ಟೇಜ್ ಮೇಲೆ ಬಂದಿಲ್ಲ. ಯಾವಾಗಲೂ ಎಲ್ಲ ಜಡ್ಜಸು ತುಂಬ ಸಂತೋಷವಾಗಿದ್ದರು. ಸೊ ಅದು ನನಗೆ ತುಂಬ ಸಂತೋಷ ಆಗಿತ್ತು. ಯಾಕಂದರೆ ನಾನು ಮುಂಚೆನೂ ಆಡಿಷನ್ಸ್ ಕೊಟ್ಟಿದ್ದೀನಿ. ನನಗೆ ಕನ್ನಡ ಅಂದರೆ ತುಂಬಾ ಪ್ರೀತಿ. ಸೊ ನಾನು ಕನ್ನಡದಲ್ಲಿ ಯಾವತ್ತೂ ಒಂದು ಡ್ಯಾನ್ಸ್ ಶೋ ಮಾಡೋಣ ಅಂತ ಆಸೆ ಇತ್ತು. ನಾನು ಆಡಿಷನ್ಸು ಕೊಟ್ಟಿದ್ದೀನಿ, ಬಟ್ ನನಗೆ ಯಾವಾಗಲೂ ರಿಜೆಕ್ಷನ್ ಇತ್ತು. ಸೊ ನನಗೆ ಆ ಆಪರ್ಚುನಿಟಿ ಸಿಕ್ಕಿದಾಗ, ಆ ಸ್ಟಾರ್ಸ್ ಮುಂದೆ ಪರ್ಫಾರ್ಮ್ ಮಾಡಿದಾಗ ನನಗಿದ್ದಿದ್ದು ಸಂತೋಷನೇ ಬೇರೆ. ಓಕೆ, ಕರ್ನಾಟಕದಲ್ಲಿ ಆ ಒಂದು ವೇದಿಕೆ ಸಿಗ್ಲಿಲ್ಲ, ಅದು ಇನ್ನೂ ಉಳ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತೀರಾ? ಇನ್ನೂ ಉಳ್ಕೊಂಡಿದೆ. ಆಮೇಲೆ ಇನ್ನೂ ಆಸೆ ಇದೆ. ಯಾಕಂದರೆ ನಂಗೆ ಕನ್ನಡ ಅಂದರೆ ತುಂಬಾ ಇಷ್ಟ. ನಾನು ಒಂದು ಶೋಗೆ ಆಡಿಷನ್ ಕೂಡ ಕೊಟ್ಟಿದ್ದೆ ಈ ಶೋಕ್ಕಿಂತ ಮುಂಚೆ. ಅಲ್ಲಿ ನಾನು ಸೆಲೆಕ್ಟ್ ಆಗಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ನಿಮ್ಗೆ ವೇಟ್ ಮಾಡ್ತಿತ್ತು ಖಂಡಿತವಾಗ್ಲೂ. ಈಗ ಅದು ಪ್ರೂವ್ ಆಗಿದೆ. ಕರೆಕ್ಟ್. ಬಟ್ ನನ್ ಕನ್ನಡ ಅಂದ್ರೆ ತುಂಬಾನೇ ಪ್ರೀತಿ. ಇವಾಗ ಜನರಿಗೆ ನನ್ನ ಬಗ್ಗೆ ಗೊತ್ತಾಗಿದೆ. ನನ್ಗೆ ಕನ್ನಡದಲ್ಲಿ ಏನಾದರೂ ಮಾಡಲೇಬೇಕಂತ ಆಸೆ. ಸೊ ಆಪರ್ಚುನಿಟಿ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ. ಸಿಕ್ಕಾಪಟ್ಟೆ ಫೀಮೇಲ್ ಫ್ಯಾನ್ಸ್ ಆಗ್ಬಿಟ್ಟಿದಾರಂತ ಕಿಶನ್ಗೆ, ಹೌದಾ? ತುಂಬ ಸಂತೋಷ ಆಗುತ್ತೆ ಫೀಮೇಲ್ಸ್ ಫ್ಯಾನ್ಸ್ ಅಷ್ಟಿದ್ದಾರೆ ಅಂತ. ಬಟ್ ಯು ಆರ್ ಬ್ಲಶಿಂಗ್. ಫೀಮೇಲ್ ಫ್ಯಾನ್ಸ್ಗಿಂತ ಐ ಥಿಂಕ್ ಫ್ಯಾಮಿಲಿ ಆಡಿಯನ್ಸ್ ಅಂತಾರಲ್ಲ, ಸೊ ನಾನು ಅದನ್ನು ತುಂಬ ಚೆನ್ನಾಗಿ ಕವರಪ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಮಾಡಿದ ಆ್ಯಕ್ಟ್ಸು ಆ ಥರ ಇತ್ತು. ಅಥವಾ ತಂದೆಗೆ ಒಂದು ಆ್ಯಕ್ಟು, ಅಥವಾ ತಾಯಿಗೆ ಒಂದು ಆ್ಯಕ್ಟು, ಅಥವಾ ಮಿಲ್ಟ್ರಿಗೆ ಒಂದು ಆ್ಯಕ್ಟ್ ಮಾಡಿದ್ದೆ. ಸೊ ನನ್ನ ಒಂದು ಫುಲ್ ಫ್ಯಾಮಿಲಿ ಆಡಿಯನ್ಸೇ ನನ್ನ ಎಕ್ಸೆಪ್ಟ್ ಮಾಡಿದೆ. ಆದ ನಂತರ ಫೀಮೇಲ್ ಫಾಲೋಯಿಂಗ್ ಇನ್ನೂ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು, ಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ. ನೋಡ್ದೆ ನಾನು ಇನ್ಸ್ಟಾಗ್ರಾಮ್ ಚೆಕ್ ಮಾಡಿದೆ. ಕಿಶನ್ ಇಂಟರ್ವ್ಯೂ ಮಾಡಬೇಕು ಅಂದಾಗ ಸಿಕ್ಕಾಪಟ್ಟೆ ಫಿಮೇಲ್ ಫ್ಯಾನ್ಸ್, ಎಲ್ಲ ಕಮೆಂಟ್ಸು ಬರೀ ಹುಡುಗಿರ್ದೆ. ಸೊ ಹೆಂಗೆ ಹ್ಯಾಂಡಲ್ ಮಾಡ್ತಿದ್ದೀರಾ ಕಿಶನ್ ಎಲ್ಲ? ಆ್ಯಕ್ಚುಲಿ ಇವಾಗ ಸ್ವಲ್ಪ ಕಷ್ಟ ಆಗ್ತಿದೆ, ರಿಪ್ಲೈ ಮಾಡ್ತಿಲ್ಲ. ಸೊ ತುಂಬ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇದೆ. ಬಟ್ ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ಅವರಿಂದನೇ ನಾನು ಇವತ್ತು ನಿಮ್ಮ ಮುಂದೆ ಕೂತಿದ್ದೀನಿ ಅಂತಾನೆ ಅವರಿಂದಾನೆ. ಸೊ ಅವ್ರ ಸಪೋರ್ಟ್ ಯಾವಾಗಲೂ ನನ್ನ ಜೊತೆ ಇರಲಿ ಅಂತಲೇ ನಾನು ಹೇಳ್ಬೋದು. ಓಕೆ, ಕಿಶನ್ಗೆ ಆ ಒಂದು ಪರ್ಟಿಕ್ಯುಲರ್ ಶೋ ಅಲ್ಲಿ ನಿಮ್ಮನ್ನು ಬಿಟ್ಟು ನಿಮಗೆ ಫೇವ್ರೇಟ್ ಯಾರು ಕಂಟೆಸ್ಟೆಂಟ್ ವೈಸ್? ನನಗೆ ಫಸ್ಟ್ ಜನ್ರೇಷನಿಂದ ಒಂದು ಚಿಕ್ಕ ಹುಡುಗ ಇದ್ದ, ಜ್ಯೋತಿ ಅಂತ. ಅವ್ನು ನನ್ನ ಫೇವ್ರೇಟ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ಯಾಕಂದರೆ ಅವ್ನು ತುಂಬಾ ಟ್ಯಾಲೆಂಟೆಡ್. ಅವನ್ನ ನೋಡಿದಾಗ ಅಯ್ಯೋ ನಾನು ಡ್ಯಾನ್ಸ್ ಮಾಡಲೋ ಬಿಡ್ಲೋ ಅನಿಸ್ಬಿಡ್ತಿತ್ತು. ಅವನೊಂಥರ ರಬ್ಬರ್ ಬ್ಯಾಂಡ್ ಥರ. ಸೊ ಅವ್ನು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಶೋ ಅಲ್ಲಿ. ಓಕೆ, ಈಗ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಅಷ್ಟೊಂದು ಜಡ್ಜಸ್ಸಿಂದ ಗೆಸ್ಟ್ಗಳಿಂದ ಹೊಗಳಿಕೆ ಸಿಕ್ಕಿದಾಗ ಏನು ಮಿಸ್ ಮಾಡ್ಕೊಳ್ತಿದ್ರಿ, ಅಥವಾ ಏನು ಅನಿಸ್ತಾ ಇತ್ತು ನಿಮಗೆ? ಮಿಸ್ ಮಾಡೋದಕ್ಕಿಂತ ಸಂತೋಷ ಆಗ್ತಿತ್ತು. ಯಾಕಂದರೆ ನನ್ನ ತಾಯಿದೊಂದು ಯಾವಾಗಲೂ ಆಸೆ ಇತ್ತು. ನನ್ನ ತಾಯಿ ತೀರ್ಕೊಂಡಿದ್ದಾರೆ, ಇವಾಗಿಲ್ಲ. ಸೊ ಅವ್ರಿಗೆ ಯಾವಾಗಲೂ ನಾನೊಂದು ದೊಡ್ಡ ಡ್ಯಾನ್ಸರ್ ಆಗಬೇಕು, ನಾನೊಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಮೇಲೆ ಪರ್ಫಾರ್ಮ್ ಮಾಡಬೇಕಂತ ಒಂದು ಆಸೆ ಇತ್ತು. ಸೊ ಅದು ಯಾವತ್ತೂ ನಾನು ಮುಗಿಸಿರಲಿಲ್ಲ. ಈ ಶೋ ಆದಾಗ ನನಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ಅವ್ರದ್ದೊಂದು ಆಸೆ ಮುಗೀತಾ ಇತ್ತು ಅಂತಲೇ ಹೇಳ್ಬೋದು. ಒಂಥರ ಅವ್ರದ್ದು ಇದ್ದಿದ್ದ ಆಸೆ ನಾನು ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಅವ್ರು ಯಾವಾಗಲೂ ಹೇಳ್ತಿದ್ರು, ಬಟ್ ನನಗೆ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು, ಅಥವಾ ಡೆಲಿವರ್ ಮಾಡೋಕ್ಕಾಗ್ತಿರಲಿಲ್ಲ. ಸೊ ನಾನು ಇವತ್ತಿಗೂ ಅವ್ರನ್ನ ಥ್ಯಾಂಕ್ ಯು ಅಂತ ಹೇಳ್ಬೋದು. ಯಾಕಂದರೆ ಅವರಿಂದನೇ ನಾನು ಇವತ್ತು ಈ ಮಟ್ಟಕ್ಕೆ ಡ್ಯಾನ್ಸ್ನ ಎಕ್ಸೆಪ್ಟ್ ಮಾಡಿರೋದು ಈ ಮಟ್ಟಕ್ಕೆ. ಸೊ ಅವ್ರ ಆಸೆ ಮುಗಿಸಿದ್ದೀನಿ ಅನ್ನೋದೇ ಸಂತೋಷ. ಯಾಕಂದರೆ ಅವ್ರದ್ದೇ ಒಂದು ಆಸೆ. ಅವ್ರನ್ನ ಮಿಸ್ ಮಾಡ್ಕೊತಿದ್ದೆ ಫುಲ್ ಶೋ ಅಲ್ಲಿ. ನಾನು ಅವ್ರನ್ನ ಮಿಸ್ ಮಾಡ್ಕೊಂಡಷ್ಟು ಯಾರನ್ನೂ ಮಿಸ್ ಮಾಡ್ಕೊಂಡಿಲ್ಲ. ಬಟ್ ನನ್ನ ತಲೆಯಲ್ಲಿ ಯಾವಾಗಲೂ ಇತ್ತು, ಅವ್ರು ಇದ್ದಿದ್ರೆ ಮೋಸ್ಟ್ಲಿ ನಾನು ಈ ಥರ ಮಾಡ್ತಿರ್ಲಿಲ್ಲ. ಅವ್ರು ಇವತ್ತಿಲ್ಲ, ಅದಕ್ಕೆ ನಾನು ಈ ಮಟ್ಟಕ್ಕೆ ಇದ್ದೀನಿ ಅಂತಲೇ ಹೇಳ್ಬೋದು. ಒಂದು ಹಠ ತಗೊಂಡ್ರಿ, ಅಮ್ಮ ಇದ್ದಿದ್ರೆ ಮೋಸ್ಟ್ಲಿ
ಅರೆ ಅಮ್ಮ ಇದ್ದಾರೆ ಇನ್ನೇನು ಮಾಡೋದು ಅಂತಿತ್ತು. ಸೊ ಅವ್ರು ಇರಲಿಲ್ವಲ್ಲ, ಸೊ ಅವ್ರು ಹೇಳ್ಕೊಟ್ಟಿದ್ದೆಲ್ಲ ವ್ಯಾಲ್ಯೂ ಮಾಡ್ತೀವಿ ನಾವು, ಅವ್ರು ಹೇಳ್ಕೊಟ್ಟಿದ್ದೆಲ್ಲ ವ್ಯಾಲ್ಯೂ ಮಾಡ್ತೀವಿ ಅವ್ರು ಇಲ್ಲದೆ ಇದ್ದಾಗ. ಅಮ್ಮಂಗೆ ಡೆಡಿಕೇಟ್ ಮಾಡಿ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ರಿ ಅನ್ಸುತ್ತೆ ನೀವು, ಅದ್ರ ಬಗ್ಗೆ ಏನು ಹೇಳ್ತೀರಾ? ತುಂಬ ಕಷ್ಟವಾದ ಪರ್ಫಾರ್ಮೆನ್ಸ್ ಅದೇ ಅನ್ಬೋದು. ಯಾಕಂದರೆ ಆ ಆ್ಯಕ್ಟ್ ನಂದು ನನ್ನ ತಾಯಿದ ಸ್ಟೋರಿ ಅಂತಲೇ ಹೇಳ್ಬೋದು. ತುಂಬ ಮೂಮೆಂಟ್ಸ್ ಇದೆ, ಬಟ್ ನಾವೆಲ್ಲ ಕಟ್ ಮಾಡಿ ಒಂದು 4 ಮೂಮೆಂಟ್ ತೊಗೊಂಡು ಆ ಆ್ಯಕ್ಟ್ನ ಮಾಡಿದ್ದು. ಸೊ ಆ ಆ್ಯಕ್ಟ್ ಇವತ್ತಿಗೂ ನಂಗೆ ತುಂಬ ಸಂತೋಷ ಆಗುತ್ತೆ. ತುಂಬ ಹತ್ತಿದ್ದೀನಿ ಆ ಆ್ಯಕ್ಟಲ್ಲಿ, ಬಟ್ ಆ ಆ್ಯಕ್ಟ್ ಮಾಡೋದು ತುಂಬಾ ಕಷ್ಟ ಇತ್ತು. ತುಂಬ ಇಮೋಷನ್ಸ್, ಒಂಥರ ರಿಯಲ್ ಸ್ಟೋರಿನೇ ನೀವು ಮುಂದೆ ಇಟ್ಟು ಆ್ಯಕ್ಟಿಂಗ್ ಅಂತಲೂ ಅಲ್ಲ, ಸೊ ರಿಯಲ್ ಇಮೋಷನ್ಸ್ ಜೊತೆಗೆ ನೀವು ಲೈಟ್ಸ್, ಪೊಸಿಷನ್ಸ್, ಕಾಸ್ಟ್ಯೂಮ್ಸ್, ಪ್ರಾಪ್ಸ್ ಎಲ್ಲ ಜೊತೆಗೆ ಇಟ್ಕೊಂಡು ಮಾಡ್ಬೇಕು. ತುಂಬ ಕಷ್ಟ ಆ್ಯಕ್ಚುಲಿ, ನೋಡ್ದಷ್ಟು ಸುಲಭ ಅಲ್ಲ, ಬಟ್ ಅದು ನನ್ನ ಫೇವ್ರೆಟ್ ಆ್ಯಕ್ಟ್ ಅಂತಲೇ ಹೇಳ್ಬೋದು. ಓಕೆ, ಈಗ ಒಂದ್ಸಲ ಹಿಂದೆ ತಿರುಗಿ ನೋಡಿದಾಗ ಡಾನ್ಸ್ ದಿವಾನೆ ಜರ್ನಿ ತುಂಬ ಮೆಮೊರೇಬಲ್ ಅನ್ನೋದಕ್ಕಿಂತ ಫನ್ ಫೀಲ್ಡ್, ನೆನ್ಸ್ಕೊಂಡಾಗೆಲ್ಲ ನಗು ಬರೋ ಅಂಥ ಮೂಮೆಂಟ್ ಯಾವುದಾದ್ರೂ ಇದೆಯಾ? ನನ್ನ ಫೇವ್ರೆಟ್ ಮೂಮೆಂಟ್ ಆ್ಯಕ್ಚುಲಿ ಭಾರತಿ ಮ್ಯಾಮ್ ಜೊತೆ ಅಂತಲೇ ಹೇಳ್ಬೋದು. ಯಾಕಂದರೆ ಅದು ನಾವು ಪ್ಲ್ಯಾನು ಮಾಡಲಿಲ್ಲ, ಅವ್ರು ಸ್ಟೇಜಲ್ಲಿ ಬಂದರೂ ಅವ್ರದ್ದೊಂದು ಆರನೇ ಒಂಥರ ಡಿಫ್ರೆಂಟ್ ಆಗಿತ್ತು. ಸೊ ಅವ್ರು ಯೋಚನೆನೂ ಮಾಡಲಿಲ್ಲ ನನ್ನ ಜೊತೆಗೆ ಡ್ಯಾನ್ಸ್ ಮಾಡೋಕ್ಕೆ. ಸೊ ಅದು ನನ್ನ ಫೇವ್ರೆಟ್ ಮೂವ್ಮೆಂಟ್ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ಸೆಕೆಂಡ್ ಫೇವ್ರೆಟ್ ಮೂಮೆಂಟ್, ನನ್ನ ಗರ್ಲ್ ಫ್ಯಾನ್ ಫಾಲೋವರ್ಸ್ ಬಂದಿದ್ರು ಲಾಸ್ಟ್ ಫ್ಯೂ ಎಪಿಸೋಡ್ಸಲ್ಲಿ. ಸೊ ಅಲ್ಲೂ ನಂಗೆ ತುಂಬ ಸಂತೋಷ ಆಗಿತ್ತು, ಸ್ವಲ್ಪ ವಿಯರ್ಡ್ ಆಗೋ ಇತ್ತು, ಬಟ್ ಆದ್ರೂ ತುಂಬಾ ಸಂತೋಷ ಫ್ಯಾನ್ಸ್ ಅಂದರೆ ನಂಗೆ ಅಟೆನ್ಷನ್ ಅಂದರೆ ತುಂಬ ಇಷ್ಟ. ಸೊ ಅದು ಸಿಕ್ಕಾಪಟ್ಟೆ ಸಿಗ್ತಾ ಇದೆ, ತಡ್ಕೊಳಕ್ ಆಗ್ತಿಲ್ಲ ಅಲ್ಲ. ಈಗ ಸಲ್ಮಾನ್ ಖಾನ್ ಆಫ್ ಡಾನ್ಸ್ ದಿವಾನೆ ಅಂತ ಹೇಳ್ತಾ ಇದ್ರು. ಬಾಡಿ, ಈಗ ಡಾನ್ಸರ್ ಇರ್ತಾರೆ, ಬಟ್ ಆ ಒಂದು ಫಿಟ್ನೆಸ್ ಫ್ರೀಕ್ ಕೂಡ ಹೌದು ನೀವು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಸೊ ಆ್ಯಕ್ಚುಲಿ ನಾನು ಫಿಟ್ನೆಸ್ ತುಂಬ ಮಾಡ್ತೀನಿ. ನನ್ನದೇ ಒಂದು ಫಿಟ್ನೆಸ್ ಸ್ಟುಡಿಯೋ ಇದೆ ಸೆಂಟ್ ಮಾರ್ಕ್ಸ್ ರೋಡಲ್ಲಿ. ಸೊ ನಂಗೆ ಫಿಟ್ನೆಸ್ ಅಂದರೆ ಮೊದಲಿಂದನೂ ತುಂಬ ಇಷ್ಟ. ಅವ್ರು ನನಗೆ ಹೇಳಿದಾಗ, ಮಾಧುರಿ ಮ್ಯಾಮ್ ಹೇಳಿದಾಗ ನಾನು ಸಲ್ಮಾನ್ ಖಾನ್ ಅಂದರೆ ನಂಗೆ ತುಂಬಾ ಸಂತೋಷ ಆಗಿತ್ತು. ಯಾಕಂದರೆ ನಂಗೆ ಸಲ್ಮಾನ್ ಖಾನ್ ಬಿಗ್ ಫ್ಯಾನ್ ಆಫ್ ಸಲ್ಮಾನ್ ಖಾನ್ ಆ್ಯಂಡ್ ಶಾರುಖ್ ಖಾನ್. ಆದರೂ ನಾನು ಆ ಮಟ್ಟಕ್ಕೆ ಹೋಲಿಸಿದ್ದಾರೆ ಅಂದರೆ ಸಂತೋಷನೇ ಅನ್ಬೋದು. ನಾನು ಅವ್ರ ಮಟ್ಟಕ್ಕೆ ಇನ್ನೂ ಮುಟ್ಟಿಲ್ಲ, ನಾನು ಇನ್ನೂ ಸ್ಟಾರ್ಟು ಮಾಡಿಲ್ಲ ನನ್ನ ಕರಿಯರ್ನ. ಬಟ್ ಅಲ್ಲಿಗೆ ಹೋಲಿಸಿದ್ದಾರೆ ಅಂದರೆ ನಾನು ತುಂಬಾ ಶ್ರಮಪಟ್ಟು ಅವ್ರ ಥರ ಆಗಬಹುದು ಅಥವಾ ಆಗ್ತೀನಿ ಅಂತಲೇ ಹೇಳ್ಬೋದು. ಸೊ ನನ್ನ ಜರ್ನಿ ನೋಡೋಣ ಹೇಗಾಗುತ್ತೆ. ಓಕೆ, ಇನ್ನು ಕನ್ನಡದ ವಿಚಾರಕ್ಕೆ ಬಂದರೆ, ಕನ್ನಡ ಮೂವೀಸ್ ನೋಡ್ತೀರಾ? ತುಂಬಾ ನೋಡ್ತೀನಿ, ಯಾವುದೂ ಮಿಸ್ ಮಾಡಲ್ಲ. ಯಾರ್ ಫೇವ್ರೆಟ್? ನನ್ನ ಫೇವ್ರೆಟ್ ಆ್ಯಕ್ಟರ್ ಸುದೀಪ್. ಓಹೋ, ಕಿಚ್ಚ ಸುದೀಪ್. ಯಾವ ಸಿನಿಮಾ ಇಷ್ಟ ಅವ್ರದ್ದು? ರನ್ನ ಫಿಲ್ಮ್ ನಂಗೆ ತುಂಬ ಇಷ್ಟ ಆಗಿತ್ತು. ಅವ್ರು ಬಿಟ್ಟರೆ ನಂಗೆ ಪುನೀತ್ ರಾಜ್ಕುಮಾರ್ ಅಂದ್ರೇನು ತುಂಬ ಇಷ್ಟ. ಅವ್ರದ್ದು ಎಲ್ಲ ಫಿಲ್ಮ್ಸು ನೋಡ್ತೀನಿ. ನನ್ಗೆ ಕನ್ನಡ ಅಂದ್ರೇನು ತುಂಬ ಇಷ್ಟ. ಕಿಶನ್ ಜೊತೆ ಇನ್ನಷ್ಟು ಮಾತು ಮುಂದುವರಿಸ್ತೀನಿ. ನಿಜಕ್ಕೂ ಕನ್ನಡದ ಹುಡುಗ, ಬಟ್ ಅಂತ ಒಂದು ವೇದಿಕೆಯಲ್ಲಿ ಪರ್ಫಾರ್ಮ್ ಮಾಡಿ ಗೆದ್ದು ಬಂದಿದ್ದಾರೆ ಅಂದರೆ ಕನ್ನಡದ ಬಗ್ಗೆ ತಿಳ್ಕೊಂಡಿರ್ತಾರ, ಬ್ಯಾಂಗ್ಳೂರಲ್ಲಿ ಬೆಳೆದಿರೋಂಥ ಹುಡುಗ ಅಂತ ನಾವು ಅಂದ್ಕೊಳ್ತೀವಿ. ಸಿಕ್ಕಾಪಟ್ಟೆ ಗೊತ್ತು ಅವರಿಗೆ ಕನ್ನಡದ ವಿಚಾರಗಳು. ಕನ್ನಡ ಪ್ರತಿಭೆಗಳನ್ನ ನಿಜಕ್ಕೂ ನಾವು ಪ್ರೋತ್ಸಾಹ ಮಾಡಬೇಕು. ನಮ್ಮ ಕರ್ನಾಟಕದ ಕೀರ್ತಿ ಪತಾಕೆನ ಅಲ್ಲಿ ಹೋಗಿ ಹಾರಿಸಿ ಬಂದಿದ್ದೀರಾ. ಸೊ ಮುಂದೆ ಇಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಥವಾ ಕರಿಯರ್ ವೈಸ್ ಏನಾದರೂ ತೊಡಗಿಸ್ಕೊಳ್ಳೋ ಚಾನ್ಸ್ ಸಿಕ್ಕಿದ್ರೆ ಏನು ಅಂತ? ನಾನು ಚಾನ್ಸ್ ಸಿಕ್ಕಿದ್ರೆ ಖಂಡಿತ ಬಿಡಲ್ಲ. ಯಾವುದೇ ಆಗಿರಲಿ ನಾನು ಖಂಡಿತ ಬಿಡಲ್ಲ. ಬಿಕಾಸ್ ನನಗೆ ನನ್ನ ಫಸ್ಟ್ ಲವ್ ಯಾವಾಗಲೂ ಕ್ಯಾಮ್ರಾ. ಸೊ ನಂಗೆ ಡ್ಯಾನ್ಸ್ಗಿಂತ ಮುಂಚೆ ನನ್ನ ಕ್ಯಾಮ್ರಾ ಅಂದರೆ ತುಂಬಾ ಇಷ್ಟ. ನೀವು ನನ್ನ ಸೋಷಿಯಲ್ ಮೀಡಿಯಾ ನೋಡಿದೆ ಅಥವಾ ಎಲ್ಲಾದರೂ ನೋಡಿದೆ, ನಂಗೆ ಪೋಸ್ ಮಾಡೋದು ಅಥವಾ ಪಿಕ್ಚರ್ಸ್ ಕ್ಲಿಕ್ ಮಾಡೋದು, ಡ್ಯಾನ್ಸ್ ಮಾಡೋದು, ಇದೆಲ್ಲ ನಂಗೆ ತುಂಬಾ ಇಷ್ಟ. ಸೊ ನನಗೆ ಹುಟ್ಟಿದಾಗ್ಲಿಂದ ಇವತ್ತವರೆಗೂ ಡ್ಯಾನ್ಸ್ಗಿಂತ ಮುಂಚೆ ನನ್ನ ಫಸ್ಟ್ ಲವ್ ಯಾವತ್ತೂ ಕ್ಯಾಮ್ರಾನೇ. ಹಾಗೆ ಯಾವ ಡಾನ್ಸ್ ಫಾರ್ಮ್ ಅಂದರೆ ತುಂಬ ಫೇವ್ರೆಟ್, ನಂಗೆ ಇದಿಷ್ಟ ಅಂತ ಕಿಶನ್? ನನಗೆ ಕಂಟೆಂಪ್ರರಿ ಅಂದರೆ ತುಂಬ ಇಷ್ಟ. ಯಾಕಂದರೆ ಅದರಲ್ಲಿ ಒಂದು ಇಮೋಷನ್ ಇರುತ್ತೆ. ನೀವು ಏನೇ ಅಂದ್ಕೊಂಡ್ರು, ಅದು ಸ್ಯಾಡ್, ಹ್ಯಾಪಿ, ನೀವು ಅಳಬೇಕು, ನೀವು ಯಾವುದೇ ಇಮೋಷನ್ ಇಟ್ಕೊಂಡ್ರು ಅದೊಂದು ಸ್ಟೈಲಲ್ಲಿ ಫಿಟ್ ಮಾಡ್ಬೋದು. ಸೊ ನನ್ನ ಕಂಟೆಂಪ್ರರಿ ಅಂದರೆ ತುಂಬಾ ಇಷ್ಟ. ಓಕೆ, ಒಂದು ತುಂಬ ಖುಷಿ ಆದಾಗ ಏನು, ಐ ಮೀನ್ ಒಂದು ಹ್ಯಾಂಡ್ ಮೂಮೆಂಟ್ ತೋರಿಸೋದಾದ್ರೆ, ಡಾನ್ಸ್ ಮೂಮೆಂಟ್ ಏನು ತೋರಿಸ್ತಾರೆ ಕಿಶನ್? ನಂದು ಆ್ಯಕ್ಚುಲಿ ಹ್ಯಾಂಡ್ ಮೂಮೆಂಟಿಂದ ನಾನು ವೇವ್ಸ್ ತುಂಬ ಮಾಡಿದ್ದೀನಿ ಶೋ ಅಲ್ಲಿ. ಸೊ ನನಗೆ ಅದೇ ವರ್ಕ್ ಆಗಿದ್ದು ಮೋಸ್ಟ್. ಸೊ ನಾನು ಮೋಸ್ಟ್ಲಿ ವೇವ್ಸ್ ಮಾಡ್ತಿದ್ದೆ. ಸೊ ಅದು ಈ ವೇವ್ ಆಗಿರ್ಬೋದು ಅಥವಾ ಬಾಡಿ ವೇವ್ ಆಗಿರ್ಬೋದು. ಬಾಡಿ ವೇವ್ ನಂಗೆ ತುಂಬಾ ವರ್ಕ್ ಆಗ್ತಿತ್ತು ಶೋ ಅಲ್ಲಿ, ಯಾಕಂದರೆ ನಂಗೆ ಶೋ ಅಲ್ಲಿ ಬಟ್ಟೆನೇ ಕೊಟ್ಟಿರಲಿಲ್ಲ. ಸಲ್ಮಾನ್ ಖಾನ್ ಆಫ್ ಡಾನ್ಸ್ ದಿವಾನೆ ಬಟ್ಟೆ ಕೊಡಕ್ಕೆ ಹೆಂಗೆ ಸಾಧ್ಯ ಅಲ್ವಾ? ಸೊ ನಂದು ಮೋಸ್ಟ್ ಆಫ್ ದ ಡಾನ್ಸಸ್ ಶೋ ಅಲ್ಲಿ ಇದ್ದಿದ್ದು ಬೇರ್ ಚೆಸ್ಟ್. ಅದು ನನಗೆ ತುಂಬ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು. ಓಕೆ, ಸೊ ಫ್ಯೂಚರ್ ಪ್ಲಾನ್ಸ್ ಏನು ಕಿಶನ್?
ಫ್ಯೂಚರ್ ಪ್ಲ್ಯಾನ್ಸ್ ಸದ್ಯಕ್ಕೆ ಏನೂ ಇಲ್ಲ. ನಾನು ಹೇಳ್ದಾಗೆ ನಾನು ಕನ್ನಡದಲ್ಲಿ ಏನಾದರೂ ಮಾಡೋಣ ಅಂತಲೇ ಇಷ್ಟ. ಬಟ್ ನನಗೆ ಬಾಂಬೆಲಿ ತುಂಬ ಆಪರ್ಚುನಿಟೀಸ್ ಬರ್ತಾ ಇದೆ. ಸೊ ಅದು ಆದಂಗೆ ನಾನು ಹೇಳ್ಬೋದು ಅಂತಲೇ ಹೇಳ್ಬೋದು, ಯಾಕಂದರೆ ಯಾವುದು ಕನ್ಫರ್ಮ್ ಆಗಿರಲಿಲ್ಲ. ತುಂಬ ಪ್ರಾಜೆಕ್ಟ್ಸ್ ಇದೆ, ಬಂದರೆ ಕನ್ಫರ್ಮ್ ಆದರೆ ನಾನು ಖಂಡಿತ ಹೇಳ್ತೀನಿ. ಓಕೆ, ಸೊ ಕನ್ನಡದಲ್ಲಿ ಏನಾದರೂ ಆಪರ್ಚುನಿಟಿ ಸಿಕ್ಕಿದೆ ಫಸ್ಟ್ ಪ್ರಿಫರೆನ್ಸ್ ಅಂತ ಹೇಳಿ? ಫಸ್ಟ್ ಪ್ರಿಫರೆನ್ಸ್ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ನಾನು ಆ್ಯಕ್ಚುಲಿ ಬಿಗ್ ಬಾಸ್ ಮಾಡ್ಬೋದು ಅಂತಲೇ ಮಾಡಬೇಕಿತ್ತು ಅಥವಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅದು ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ಸೂಪರ್ ಸೂಪರ್. ಕನ್ನಡದ ಬಿಗ್ ಬಾಸ್ ಮಾಡಬೇಕು ಅಂತ ನಮ್ಮ ಕನ್ನಡಿಗ ಕಿಶನ್ಗೆ ತುಂಬಾ ಆಸೆ ಇದೆ. ಸೊ TV5 ಮೂಲಕ ಅವ್ರ ಆಸೆನ ವ್ಯಕ್ತಪಡಿಸಿದ್ದಾರೆ. ಬಿಗ್ ಬಾಸ್ ಶೋ ಡೈರೆಕ್ಟರ್ ಆಗಿರ್ಬೋದು ಅಥವಾ ಯಾರೇ ನೋಡ್ತಾ ಇದ್ರು ಇವತ್ತು ಗೊತ್ತಾಗಿರುತ್ತೆ ನಿಜಕ್ಕೂ. ಬಿಕಾಸ್ ನಮ್ಮ ಕನ್ನಡದ ಹೆಸರನ್ನ ನೀವು ಆ ಸ್ಟೇಜ್ಗೆ ಹೋಗಿ ಅಷ್ಟ್ರ ಮಟ್ಟಿಗೆ ಉಳಿಸಿ ಬೆಳೆಸಿ ಬಂದಿದ್ದೀರಾ. ಸೊ ಕನ್ನಡದಲ್ಲೇ ಇನ್ನೂ ಕೂಡ ಏನಾದರೂ ಒಂದು ಮಾಡಬೇಕು ಅನ್ನುವಂಥ ಒಂದು ಆಸೆ ಇದೆಯಲ್ಲ, ಅದು ಹ್ಯಾಟ್ಸ್ ಆಫ್ ಹೇಳ್ಬೇಕಲ್ವಾ ನಾವು. ಬಿಕಾಸ್ ಎಷ್ಟೋ ಜನ ಅಲ್ಲಿ ಶೈನ್ ಆದಾಗ ಅಲ್ಲೇ ಹೋಗ್ಬಿಟ್ಟು ಒಂದು ಲೈಫ್ ಕ್ರಿಯೇಟ್ ಮಾಡ್ತಾರೆ. ಇವತ್ತಿಗೂ ನನ್ಗೆ ಅಲ್ಲೇ ತುಂಬಾ ಆಪರ್ಚುನಿಟೀಸ್ ಇದೆ ಅಂತಾನೆ ಹೇಳ್ಬೋದು. ನಂಗೆ ತುಂಬಾ ಡೋರ್ಸ್ ಓಪನ್ ಆಗಿದೆ ಅಲ್ಲಿ ಪರ್ಫಾರ್ಮ್ ಮಾಡಿದ್ಮೇಲೆ. ಯಾಕಂದ್ರೆ ನಾರ್ತ್ ಸೈಡ್ ತುಂಬಾ ವ್ಯೂವರ್ಸ್ ಇದ್ದಾರೆ ಅಥವಾ ಫ್ಯಾನ್ ಫಾಲೋಯಿಂಗ್ಸ್ ಜಾಸ್ತಿ ಆಗಿದೆ. ಸೊ ಅಲ್ಲಿ ತುಂಬಾನೇ ವ್ಯೂವರ್ಸ್ ಜಾಸ್ತಿ ಆಗಿದ್ದಾರೆ. ಅಥವಾ ನೆಕ್ಸ್ಟ್ ವೀಕ್ ನಾನು ಆ ಬಿಗ್ ಕಲರ್ಸ್ ಹಿಂದಿ ಬಿಗ್ ಬಾಸ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. ಸೊ ಆ ಥರ ಇವೆಂಟ್ಸ್ ಆಗ್ತಾ ಇದೆ. ಬಟ್ ನನ್ ಕನ್ನಡ ಅಂದ್ರೆ ತುಂಬಾನೇ ಪ್ರೀತಿ. ನಾನು ಇಲ್ಲಿ ಹುಟ್ಟು ಬೆಳೆದು ರೆಕಗ್ನೈಸೇಷನ್ ಬೇಕು ಅನ್ನೋ ಅದಕ್ಕಿಂತ ಇಲ್ಲಿ ಹುಟ್ಟು ಬೆಳೆದು ಅಲ್ಲೋಗಿ ಬೆಳೆಯೋದು ಸರಿಯಲ್ಲ ಅಂತಾನೆ ಹೇಳ್ಬೋದು. ಇಲ್ಲಿ ಹುಟ್ಟಿದ್ದೀನಿ, ಇಲ್ಲಿ ಬೆಳೆದಿದ್ದೀನಿ, ಭಾಷೆನ ಕಲ್ತಿದ್ದೀನಿ. ಸೊ ಇಲ್ಲಿ ಏನಾದರೂ ಮಾಡೋಣ ಅನ್ನೋದೇ ಆಸೆ. ಫಸ್ಟ್ ಟೈಮು ಕರ್ನಾಟಕಕ್ಕೆ ಅಥವಾ ಊರಿಗೆ ಹೋದಾಗ ಆ ರೆಸ್ಪಾನ್ಸ್ ಹೆಂಗಿತ್ತು? ಬಿಕಾಸ್ ಯು ಅಚೀವ್ಡ್ ದಟ್. ಫಸ್ಟ್ ಟೈಮ್ ಊರಿಗೆ ಹೋದಾಗ ನನಗೆ ಆ್ಯಕ್ಚುಲಿ ತುಂಬಾನೇ ಆಡ್ ಅನ್ಸ್ಬಿಟ್ಟಿತ್ತು. ಯಾಕಂದರೆ ಎಲ್ಲರೂ ಹಾರ ಹಾಕ್ತಿದ್ರು, ಶಾಲ್ ಆಗ್ತಿತ್ತು, 3-4 ಸೆರೆಮನಿ ಆಗ್ತಿತ್ತು. ಅಥವಾ ನಾಳೆ ನಾಡ್ದು ಚಿಕ್ಕಮಂಗ್ಳೂರಲ್ಲಿ ಸೆರೆಮನಿ ಇದೆ. ಸೊ ನನ್ಗೆ ಅಲ್ಲಿ ಹೋಗಿ ದೊಡ್ಡವರೆಲ್ಲ ನಿಂತು ನನ್ನ ಕೂರಿಸಿ ಶಾಲ್ ಹಾಕ್ದಾಗ ಒಂಥರ ವಿಯರ್ಡ್ ಅನ್ಸ್ಬೋದು. ಬಟ್ ಅವ್ರ ಕಣ್ಣಲ್ಲಿ ಅಥವಾ ಅವ್ರ ಮುಖದಲ್ಲಿರೋ ಸಂತೋಷನೇ ಬೇರೆ. ಕನ್ನಡದಲ್ಲಿ ಹುಡುಗ ಅಥವಾ ನಮ್ಮ ಊರಿನ ಹುಡುಗ ಅಷ್ಟು ದೂರ ಹೋಗಿದ್ದೆ ಅವ್ರನ್ನ ನೋಡಿದಾಗಲೇ ಒಂಥರ ಸಂತೋಷ ಆಗುತ್ತೆ. ಓಕೆ, ಸೊ ಕಿಶನ್ ಥರ ಸೂಪರ್ ಆಸಮ್ ಆಗಿ ಡ್ಯಾನ್ಸ್ ಕಲಿಬೇಕು ಅಂದರೆ ಕಿಶನ್ ಹೇಳ್ಕೊಡ್ತಾರಂತೆ. ಕಿಶನ್ದು ಡ್ಯಾನ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಥರ ಏನಾದರೂ ಇದೆಯಾ? ಹೆಂಗೆ? ನಂದೊಂದು ಡ್ಯಾನ್ಸ್ ಅಕಾಡೆಮಿ ಇದೆ ಸೆಂಟ್ ಮಾರ್ಕ್ಸ್ ರೋಡಲ್ಲಿ. ಒಂದು ಫಿಟ್ನೆಸ್ ಸೆಂಟರು ಇದೆ ಸೆಂಟ್ ಮಾರ್ಕ್ಸ್ ರೋಡಲ್ಲಿ, ಟ್ರಿಸ್ಟ್ ಅಂತ. ಸೊ ಅಲ್ಲಿ ನಾವು ಬೇರೆ ಬೇರೆ ಥರ ವರ್ಕೌಟ್ಸ್ ಮಾಡ್ತೀವಿ. ಏರಿಯಲ್ ಯೋಗ ಅಥವಾ ಬಂಜಿ ಫ್ಲೈ. ಸೊ ನಿಮಗೆ ಪ್ರತಿಯೊಂದು ಜಿಮ್ಮಲ್ಲಿ ಸಿಗದಿರೋದು ಅಲ್ಲೊಂದು ಗ್ರೂಪ್ ಕ್ಲಾಸಲ್ಲಿ ನಾವು ಪ್ಯಾಕ್ ಮಾಡಿಬಿಟ್ಟು ಇಟ್ಟಿದ್ದೀವಿ. ಸೊ ಆ ಜಿಮ್ ಅಲ್ಲ, ಆಲ್ಟರ್ನೇಟಿವ್ ಫಿಟ್ನೆಸ್ ಆ್ಯಂಡ್ ಡ್ಯಾನ್ಸ್ ಅಂತಲೇ ಹೇಳ್ಬೋದು. ಓಕೆ, ಪರ್ಟಿಕ್ಯುಲರ್ ಆಗಿ ಡ್ಯಾನ್ಸ್ ಕಲಿಬೇಕು ಅಂದರೆ ಕಲಿಸ್ಕೊಡ್ತಾರಾ ಕಿಶನ್? ಎಸ್, ಡೆಫಿನೆಟ್ಲಿ. ನಂದೇ ಒಂದು ಅಕಾಡೆಮಿ ಇದೆ. ಇದಕ್ಕಿಂತ ಮುಂಚೆ ನಂದೇ ಒಂದು ಕಂಪ್ನಿನ ಪರ್ಫಾರ್ಮ್ ಮಾಡ್ತೀವಿ, ಕಾರ್ಪೊರೇಟ್ ಶೋಸ್ ಅಥವಾ ತುಂಬಾನೇ ಶೋಸ್ ಪರ್ಫಾರ್ಮ್ ಮಾಡ್ತೀವಿ. ಸೊ ಸೆಂಟ್ ಮಾರ್ಕ್ಸ್ ರೋಡಲ್ಲೇ ಸ್ಟುಡಿಯೋ ಇದೆ. ಓಕೆ, ಬೆಂಗಳೂರು ಅಂದ ತಕ್ಷಣ ಅಥವಾ ಕರ್ನಾಟಕ ಅಂದ ತಕ್ಷಣ ಏನು ನೆನಪಾಗುತ್ತೆ ಕಿಶನ್ಗೆ? ನಮ್ಮೂರು ಮಲೆನಾಡು ತುಂಬ ಜ್ಞಾಪಕ ಆಗುತ್ತೆ. ಯಾಕಂದರೆ ಅದೊಂದು ಕಾಫಿ ಹಬ್. ಅಲ್ಲಿರೋ ಬ್ಯೂಟಿನೇ ಬೇರೆ. ಅಲ್ಲಿ ಇವತ್ತಿಗೂ ಹೋದರೆ ಅಲ್ಲಿರೋ ಗ್ರೀನ್ರಿನೇ ಬೇರೆ ಅಥವಾ ಅಲ್ಲಿರೋ ಗಾಳಿನೇ ಬೇರೆ. ಸೊ ನಾನು ಕರ್ನಾಟಕ ಅಂದ ನಮ್ಮ ಊರು ಬಿಟ್ಟರೆ ಬೇರೆ ಏನೂ ಜ್ಞಾಪಕ ಆಗಲ್ಲ. ಚಿಕ್ಕಮಗಳೂರು ನೆನಪಾಗುತ್ತೆ. ಚಿಕ್ಕಮಗಳೂರು ಜ್ಞಾಪಕ. ಓಕೆ, ಅಂಥ ಒಂದು ವೇದಿಕೆಯಲ್ಲಿ ಗೆದ್ದಂಥವ್ರು ಇಲ್ಲಿವರೆಗೂ ಹಿಸ್ಟ್ರಿ ನೋಡಿದ್ರೆ ಸಾಕಷ್ಟು ಬೇರೆ ಬೇರೆ ಚಾನಲ್ನ ಬೇರೆ ಬೇರೆ ಡ್ಯಾನ್ಸ್ ರಿಯಾಲಿಟಿ ಶೋ ಆಗಿರ್ಬೋದು, ತುಂಬ ಅದ್ಭುತವಾದ ಸ್ಥಾನಗಳಲ್ಲಿದ್ದಾರೆ ಇವತ್ತು ಇಂಡಸ್ಟ್ರಿಲಿ. ಸೊ ಏನು ಯೋಚನೆ ಮಾಡ್ತಾ ಇದ್ದಾರೆ ಕಿಶನ್? ನಾನು ಅದನ್ನೇ ನಾನು ಮೊದಲಿಂದನೂ ಹೇಳ್ತಿದ್ದೆ. ನಾನು ಆ ಗೆದ್ದಾಗ ಅಲ್ಲಿಂದನೇ ಭಯ ಸ್ಟಾರ್ಟ್ ಆಗಿದ್ದು ನನಗೆ. ಆ್ಯಕ್ಚುಲಿ ಅಲ್ಲಿವರೆಗೂ ನನಗೆ ಭಯ. ಎಷ್ಟೋ ಜನ ಒಂದು ರಿಯಾಲಿಟಿ ಶೋ ಒಂದು ಸ್ವಲ್ಪ ವರ್ಷಗಳ ಹಿಂದೆ ಗೆದ್ದವರು ನಾನು ನೋಡಿದ ಹಾಗೆ ನೆಕ್ಸ್ಟ್ ಫ್ಯೂಚರ್ ಸೀಸನ್ ಅಲ್ಲಿ ಜಡ್ಜ್ ಆಗಿರೋರು ಕೂಡ ನೋಡಿದ್ರು. ಅಂತ ಒಂದು ಅಚೀವ್ಮೆಂಟ್ ಇದೆ ಅಲ್ಲಿ. ಸೊ ಅವಕಾಶಗಳು ಇದೆ ಅಲ್ಲಿ. ಸೊ ಕಿಶನ್ ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಏನ್ ಓಡ್ತಾ ಇದೆ? ನನ್ಗೆ ಯಾವ್ದ್ರಲ್ಲಿ ಮುಂದೆ ಹೋಗ್ಲಿ ಅನ್ನೋದೇ ಗೊತ್ತಾಗ್ತಿಲ್ಲ. ನಾನು ಬರೀ ಡ್ಯಾನ್ಸ್ ಮಾಡ್ಲಾ ಅಥವಾ ಆಕ್ಟಿಂಗ್ ಸ್ಟಾರ್ಟ್ ಮಾಡ್ಲಾ? ಸೊ ನನ್ಗೆ ಆ್ಯಕ್ಚುಲಿ ತುಂಬ ಕನ್ಫ್ಯೂಷನ್ ಇದೆ. ಬಟ್ ನಾನು ಆಪರ್ಚುನಿಟೀಸ್ ಹೇಗೆ ಬರುತ್ತೆ ಆ ಥರ ತೊಗೊಳ್ಬೇಕು ಅಂತಾನೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಯಾವತ್ತೂ ವರ್ಕಿಗಿಲ್ಲ ಅಂದಿಲ್ಲ. ಸೊ ನನ್ನ ಕೆಲಸ ಬಂದರೆ ನಾನು ಮಾಡಿಬಿಡ್ತೀನಿ. ಸೊ ಅದು ಯಾವುದೇ ಕೆಲಸ ಆಗಿರಲಿ, ನೀವು ಇವಾಗ ಹೋಗ್ಬಿಟ್ಟು ಮನೆ ಕ್ಲೀನ್ ಮಾಡೋ ಅಂದ್ರೂ ನಾನು ಮಾಡಿಬಿಡ್ತೀನಿ. ಸೊ ವರ್ಕ್ ಇಸ್ ವರ್ಷಿಪ್ ನನಗೆ. ಸೊ ಅದರಿಂದ ನಾನು ಮುಂದಕ್ಕೆ ಹೋಗ್ಬೋದು ಅಂತ ಫಿಂಗರ್ಸ್ ಕ್ರಾಸ್ಡ್, ನೋಡೋಣ. ಸೂಪರ್. ನಿಮ್ಮ ನಂಬಿಕೆಗಳೇ ಬಹುಶಃ ಇಲ್ಲಿವರೆಗೂ ನಿಮ್ಮನ್ನ ಕರ್ಕೊಂಡು ಬಂದಿರೋದು. ಬೆಸ್ಟ್ ಕಾಂಪ್ಲಿಮೆಂಟ್ ಇಲ್ಲಿವರೆಗೂ ಸಿಕ್ಕಿರೋದು ಕಿಶನ್ಗೆ ಯಾವುದು? ಬೆಸ್ಟ್ ಕಾಂಪ್ಲಿಮೆಂಟ್ ಮಾಧುರಿ ಮ್ಯಾಮ್ ನನ್ನ ಸಲ್ಮಾನ್ ಖಾನ್ ಅಂದಾಗ, ಅಥವಾ
ಮೋನಿರ್ ಅವರು ಅವ್ರ ಮೈಕ್ ಮೇಲೆ ಅನೌನ್ಸ್ ಮಾಡಿದ್ರು ಇಟ್ ವುಡ್ ಬಿ ಅ ಪ್ಲೆಷರ್ ಟು ಕಮ್ ಆ್ಯಂಡ್ ಡಾನ್ಸ್ ವಿತ್ ಯು ಅಂತ. ಸೊ ಆ ಲೈನ್ ನಾನು ಕೇಳಿದಾಗ ನಂಗೆ ತುಂಬಾ ಸಂತೋಷ ಆಗಿದ್ದು. ಒಂದು ಆ್ಯಕ್ಟ್ರೆಸ್, ದೊಡ್ಡ ಆ್ಯಕ್ಟ್ರೆಸ್, ಅವ್ರು ಅಕ್ಷಯ್ ಕುಮಾರ್ ಜೊತೆ ಮಾಡಿದ್ದಾರೆ ಅಥವಾ ಧರ್ಮ ಪ್ರೊಡಕ್ಷನ್ ಜೊತೆ ಕೆಲಸ ಮಾಡ್ತಿದ್ದಾರೆ, ಅವರು ಆ ಥರ ಅನೌನ್ಸ್ ಮಾಡಿದಾಗ ಮೈಕಲ್ಲಿ ಅಯ್ಯೋ ನಾನು ಏನೋ ಅಚೀವ್ ಮಾಡಿದ್ದೀನಿ ಅಂತಲೇ ಸಂತೋಷ ಸ್ಟೇಜ್ ಮೇಲೆ. ಓಕೆ, ಸೂಪರ್ ಕಿಶನ್. ನನಗೂ ಕೂಡ ಒಂದು ಪ್ರೌಡ್ ಫೀಲಿಂಗ್, ನಿಮ್ಮಂತ ಒಂದು ಟ್ಯಾಲೆಂಟ್ನ ನಾನು ನನ್ನ ಶೋ ಅಲ್ಲಿ ಇಂಟರ್ವ್ಯೂ ಮಾಡ್ತಾ ಇರೋದು. ಸೊ ಈ ಮೂಲಕ ಸಾಕಷ್ಟು ಜನಕ್ಕೆ ಕಿಶನ್ ಬಗ್ಗೆ ಇನ್ನೊಂದಷ್ಟು ವಿಷಯಗಳು ಗೊತ್ತಾಗಿರುತ್ತೆ. ಅಷ್ಟೆಲ್ಲ ಗೆದ್ಕೊಬಂದ್ರು ಸಿಕ್ಕಾಪಟ್ಟೆ ಡೌನ್ ಟು ಅರ್ತ್ ಇದ್ದಾರೆ ಕಿಶನ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಿಮ್ಮ ಈ ಒಂದು ಸಕ್ಸಸ್ಫುಲ್ ಜರ್ನಿ ಹೀಗೇ ಕಂಟಿನ್ಯೂ ಆಗಲಿ ಅಂತ ನಾವು TV5 ಪರವಾಗಿ ವಿಶ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ, ಕನ್ನಡಿಗರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ನನ್ನ ಈ ಥರನೇ ಎನ್ಕರೇಜ್ ಮಾಡ್ತಾಯಿರಿ ಅಥವಾ ನನಗೆ ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ. ನಾನು ಖಂಡಿತ ಕನ್ನಡದಲ್ಲಿ ಏನಾದರೂ ಮಾಡೇ ಮಾಡ್ತೀನಿ ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ. ಅದು ಆದರೆ ನನಗೂ ಸಂತೋಷ, ನಿಮಗೂ ಸಂತೋಷ. ಇವತ್ತಿಗೆ ನಾನು ಈ ಮಟ್ಟಕ್ಕಿದ್ದೀನಿ ಅಂದರೆ ಅದು ನಿಮ್ಮಿಂದನೇ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ಬೋದು. ಅದು ಬಿಟ್ಟು